बीदर के गांधीनगर में स्थित स्टार कॉलोनी में चर्च के पास शंकर मेत्रे के घर में अचानक आग लगी, जिसके कारण घर में रखा सामान, स्कूल जाने वाले बच्चों के कपड़े और यूनिफॉर्म भी जलकर खाक हो गए। शोभा, जिसके स्वर्गीय पति का नाम रुबिन है, उन्हें 4 बेटियां 2 बेटे हैं। इस घटना से वह बहुत ही दुखी हो गई हैं। इस संबंध में शोभा और पड़ोसियों ने केपी न्यूज से बात करके इस घटना के संबंध में बताया है और मंत्री रहीम खान और बीदर इंचार्ज मिनिस्टर ईश्वर खंडे से मदद करने की गुहार लगाई है। ನಮ್ಮ ಮನೆಯಲ್ಲಿ ಯಾರು ಬಿ ಇದ್ದಿಲ್ಲ, ಅದು ಹ್ಯಾಂಗ ಉರಿ ಹತ್ತಿದಲ್ಲ ಹತ್ಕೊಂಡದ ಎಷ್ಟು 9 ಆಗಲತ್ತೇನ್ರಿ. ಎಲ್ಲನೇ ಹಾಳಾಗ್ಯಾವೆಲ್ಲ ಹಾಳಾಗ್ ಹೋಗ್ಯಾವೆಲ್ಲ. ಈಗೇನ್ ಬಿ ಉಳ್ದಿಲ್ಲ ನೋಡ್ರಿ. ರೇಷನ್ ಬಿ ಎಣ್ಣಿ ಸಟ್ ಎಲ್ಲ ಹೋಗ್ಯದ. ಈಗ ಮಾಡ್ಕೊಂತಿಲ್ಲ ಕಿಲ್ಲ. ಮನೆಯಲ್ಲಿ ಇದ್ದಿಲ್ರಿ, ಫಂಕ್ಷನ್ಗೆ ಹೋಗಿದ್ದೆವು. ಹೋಗಿ ಬರೋಕೆನೆ ಎಲ್ಲ ಸುಟ್ಟೋಗ್ಯಾವ ಅಂತಿಳ್ರಿ. ಪಾವ ಶಾಲೆ ಡ್ರೆಸ್ಸು ಮತ್ತು ಬುಕ್ಕು ಬ್ಯಾಗ್ ಎಲ್ಲ ಸುಟ್ಟೋಗ್ಯಾವ್ರಿ. ಎಲ್ಲನೇ ಹೋಗ್ಯಾವ. ಮನೆಗೆ ರೊಕ್ಕ ಇದ್ದು ರೊಕ್ಕ ಎಲ್ಲ ಸುಟ್ಟೋಗ್ಯಾವ. ಖಾರ ಉಪ್ಪು ಎಣ್ಣೆ ಎಲ್ಲನೇ ಹೋಗ್ಯದ ನೋಡ್ರಿ. ಎಲ್ಲರೂ ಹೋಗಿದ್ದೆವು ಫಂಕ್ಷನ್ ಅದ ಅಂತ ಹೇಳಿ ಕೆಳಗೆ ದಾವತ್ಗೆ ಹೋಗ್ಯಾರ. ಬಂದು ನೋಡಟ್ಕೆ ಎಲ್ಲ ಉರಿಲತ್ತದ. ನಾ ಬಂದು ನೋಡಟ್ಕೆ ಯಾರು ಇಲ್ಲ. ಆಕಿಗೆ ತಂದೆ ತಾಯಿಯದು ಹೆಲ್ಪ್ ಇಲ್ಲ, ಇಲ್ಲಿ ಹೆಲ್ಪ್ ಇಲ್ಲ. ಗಂಡಸರಿ ಹೋಗ್ಯಾನ, ಯಾರು ಬಿ ಇಲ್ಲ. ಎಲ್ಲ ಇಲ್ಲ, ಹಾಸ್ಕೊಳಕ್ಕಿಲ್ಲ, ಉಟ್ಕೊಳಕ್ಕಿಲ್ಲ, ಏನಿಲ್ಲ ನೋಡ್ರಿ ಸರ್. ಆಕಿಗೆ ಯಾರು ಮದ್ದತ್ ಇಲ್ಲ. ತೋರ್ ಮನೆದ್ ಬಿ ಅಲ್ಲಿಂದ ಏನಾರ ಸಹಾಯ ಮಾಡ್ರಿ ಸರ್. ಈಗೇನು ಬಿ ಇಲ್ಲ. ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ಹರ, ಅವ್ರಿಗೆ ಯಾರು ಮಾಡ್ತಾರ? 6 ಮಂದಿ ಹರ ಸರ್. 6 ಮಂದಿ ಹರ. ಗಂಡ ಮಗ ತೀರ್ಕೊಂಡ್ ನನಗೆ ವರ್ಷ ಆಯ್ತು. ನನ್ನ ಹೆಸರು ದ್ರೌಪದಿ ಅದ ಸರ್. ಭಾಳ ಪರಿಸ್ಥಿತಿ ಭಾಳ ಗಂಭೀರ ಅದ ಸರ್. ತಿಂಬಸ್ತನ ಸಿಗಲ್ಲ. ಇವತ್ತಿಗೆ 1 ವರ್ಷ ಡೆತ್ ಆಗಿ ಇವತ್ತು ಅವ್ರದ್ರ ಸರ್ ಪುಣ್ಯತಿಥಿ. ಇವತ್ತು ಹಂಗೆ ಆಗ್ಬೇಕು ಮಾಡ್ಕೊಂಡು ನಾಳೆಗೆ ಏನಾರ ಮಾಡ್ಬೇಕು ಅವ್ರ ಹೆಸರು ಮೇಲೆ ಅಂದ್ರೂ ಅವ್ರಿಗೆ ಅಷ್ಟು ಇದಾಗಿ ಪೂರ ಎಲ್ಲನೇ ಸುಟ್ಟೋಗ್ಯಾರ ಸರ್. ಅವ್ರು ಒಂದು ಹಚ್ಕೊಳಕಿಲ್ಲ. ಮಕ್ಕಳದ್ದು ಎಜುಕೇಶನ್ ಏನ್ ನಾವು ಹಿಂಗೆ ಆಜು ಬಾಜು ರೀ ಸರ್, ಅಕ್ಕ ತಂಗಿ ಸಂಬಂಧ ಅಂತ ತಿಳ್ಕೊರ್ ಸರ್ ನೀವು. ಈಗ ಕಡಿಕೆ ಅವ್ರಿಗೆ ಮಕ್ಕಳಿಗೆ ಎಜುಕೇಶನ್ ಹಿಡ್ಕೊಂಡು ಊಟ ಹಿಡ್ಕೊಂಡು ಬಟ್ಟಿ ಬರೀ ಎಲ್ಲನೇ ಸುಟ್ಟು ಹೋಗ್ಯದ ಸರ್. ಅವ್ರಿಗೆ ಏನೂನೇ ಇಲ್ಲ. ಹಾ, ಇವತ್ತು ಉಟ್ಟು ಬಟ್ಟಿ ಮೇಲೆ ಹರ ಸರ್. ಮನೀರ ಪೂರ ಏನೂನೇ ಇಲ್ಲ, ಪೂರ ಮಸಿ ಆಗಿ ಹೋಗ್ಯಾವ. ಏನೂನೇ ಇಲ್ಲ. ಅವ್ರಿಗೆ ಏನ್ ಬಿ ಮಾಡ್ಬೇಕಂದ್ರ ಒಂದ್ ಸಹಾಯ ಏನಾರ ಸಿಗ್ಬೇಕಂದ್ರ ಅವ್ರಿಗೆ ಸುಮ್ಮನೆ ಎಷ್ಟ್ರ ಆದ್ರೆ ಅವ್ರು ಇವತ್ತು ಏನಾರ ಪರಿಸ್ಥಿತಿ ಅವ್ರದ್ದು ತಿಂಬಪ್ಲೆ ಸಿಗಪ್ಲೆ ಮಾಡ್ಕೊಡ್ರು ಅಷ್ಟೇ. ಅವ್ರಿಗೆ ಸರ್ಕರ್ಲಿಂದ ಸರ್ ಮಕ್ಕಳು ನೋಡ್ರಿ ಎಷ್ಟು ಪರಿಸ್ಥಿತಿ ಅವ್ರದ್ದು ಖರಾಬ್ ಅದ. ಸಣ್ಣ ಸಣ್ಣ ಮಕ್ಕಳು ಹರ ಸರ್. 6 ಜನ ಮಕ್ಕಳು ಮನಿ ಕೆಲಸ ಮಾಡುದು ದುಡ್ದು ತಿಂತಾವ ಸರ್. ಅದು ಕೊಡ್ತಾರ 3-4 ಸಾವಿರ ಅಷ್ಟೇ. ಮಕ್ಕಳಿಗೆ ಬಿ ಸ್ಕೂಲ್ದ ವ್ಯವಸ್ಥೆ ಏನಾರ ಮಾಡ್ಬೇಕು. ಮತ್ ಮ್ಯಾಲಿಂದು ಅವ್ರಿಗೆ ಏನಾರ ಸಿಗಪ್ಲೆ ಮಾಡ್ಬೇಕು. ಈಗ ಮಾಡ್ತಿಲ್ಲಕಂತಾರ ಬಹಳ ಕಠಿಣ ಪರಿಸ್ಥಿತಿ ಅದ ನೋಡ್ರ. ಈಗ ತಿನ್ಬೇಕಂದ್ರ ಬಿ ಅವ್ರಿಗೆ ಈಗ ಸದ್ಯ ಈಗ ಮಾಡ್ಕೊಟ್ರು ಬಿ ಕೈ ಜೋಡ್ಸಿ ಹೋಗ್ತೇವು. ಇವತ್ತಿನ ಡೇಟಿನಾಗ ಅವ್ರಿಗೆ ಸಿಗಬೇಕು. ಇವತ್ತು ಅವ್ರ ಗಂಡ ಸತ್ತು 1 ವರ್ಷ ಆಯ್ತು. ಅವ್ರಿಗೆ ಒಂದ್ ಕ್ಯಾಂಡಲ್ ಹಚ್ಬೇಕಂದ್ರ ಬಿ ಅವ್ರಿಗೆ ಒಂದ್ ಪರಿಸ್ಥಿತಿ ಅಂತ ಖರಾಬ್ ಬಂದದ ಅವ್ರಿಗೆ ಇವತ್ತಿನ ಡೇಟಿನಾಗ. ಹಾ, ದುಡ್ಡು ಇದ್ದಿನ್ ಸುಟ್ಟೋಗ್ಯಾವ ಸರ್. ಏನಾರ ಮುಚ್ಚಿಟ್ಕೊಂಡಿನ್ ದುಡ್ಡು ಬಿ ಇಲ್ಲ ಅವ್ರ ಬಳಿ. ಏನೂನೇ ಇಲ್ಲ. ಏನೇನಿಲ್ಲ ನೋಡ್ರಿ. ಉಟ್ಟು ಬಟ್ಟಿ ಮೇಲೆ ಹರ. ಮಕ್ಕಳು ಸ್ಕೂಲಿಗೆ ಏನ್ ಬೇಕು ಅದು ಒಂದು, ಅವ್ರದ್ದು ಊಟ ಪರಿಸ್ಥಿತಿ ಒಂದು, ಬಟ್ಟಿ ಒಂದು, ಏನಾರ ಸಹಕಾರ ಮಾಡ್ಬೇಕು ನೋಡ್ರಿ ಸರ್ಕಾರಲಿಂದ ಅಷ್ಟೇ. ನಮ್ಮ ಹೆಸರು ಸಬಿತಾ ಅಂತದ ಸರ್. ನಮ್ದು ಏರಿಯಾದ ಕೌನ್ಸಿಲರ್ ಬಿ ಹರ. ಏರಿಯಾದಾಗ ಒಂದ್ಸರಿ ಓಟ್ ಹಾಕೊಳಕ್ ಬಂದಿನವ್ರ ಮತ್ ತಿರುಗಿಸ್ ಬಂದಿಲ್ಲ. ಮತ್ ಇಲ್ಲಿ ಏನ್ ನಡೀತದ ಏನದ ವ್ಯವಸ್ಥೆ ಏನು ಮಾಡಿಲ್ಲ. ಮತ್ ಅವ್ರು ಬರ್ಬೇಕು. ಈ ರೀತಿ ಆದ್ರ ಅವ್ರು ಬರ್ಬೇಕು. ಏನಾಗ್ಯದ ಬಡವ್ರ ಅಂತಂದ್ ಸುಮ್ಮನೆ ಎಷ್ಟ್ರ ಆದೋಡ್ ಸಹಾಯ ಮಾಡ್ಬೇಕು. ಅವ್ರು ಕಡಿಕೆ ಅವ್ರಿಗೆ ಗೊತ್ತಾದ್ರ ಅವ್ರು ಕಂಪಲ್ಸರಿ ಬಂದ್ ಇಲ್ಲಿ ನೋಡ್ಬೇಕು. ಮತ್ ಈ ಏರಿಯಾಕ ಏನ್ ವ್ಯವಸ್ಥೆ ಅದ, ಬೋರೆಲ್ ಹೊಡೆದ್ರು, ಅದಕ್ಕೆ 4 ವೈರ್ ಜೊಗದ್ರು, ಹಂಗೆ ಹೋದ್ರು. ಮತ್ ಇದು ನಾಲಿದ ವ್ಯವಸ್ಥೆ ಏನಾರ ಅಲ್ಲಕ್ ಹೋದ್ರು ನಮಗೆ ಮತ್ ಏನಾರ ಅಂತಾರ. ಅವ್ರ ಮತ್ ತಿರುಗಿಸ್ ಬಂದೇ ಇಲ್ಲ ನೋಡ್ರ. ಅವ್ರು ಮತ್ ಇಂಥದ ಆದ್ರ ಅವ್ರ ಕಂಪಲ್ಸರಿ ಬರ್ಬೇಕು. ಯಾರ್ದಾರ ಡೆತ್ ಆದ್ರೂ ಬರ್ಬೇಕು. ಯಾರಿಗಾರ ಏನಾಗ್ಯದ ಅಂದ್ರು ಬಿ ಅವ್ರ ನೋಡೋದ್ ಕರ್ತವ್ಯ ಅದ. ಅವ್ರು ಬರೇಬೇಕು ಕಂಪಲ್ಸರಿ. ಹಾ, ಎದಕ್ಕೂ ಬರಲ್ರ ಅವ್ರು. ಹಾ, ಇಲ್ದಪ್ಲೆ ಹರ ಅವ್ರು ಅಷ್ಟೇ. ಏನಾರ ಇದು ಗಲ್ಲಿ ಅದ ಬಡವ್ರು. ನಿಮಗ್ ಹಾಕಿದೇವ್ ನಾವು ಬಡವ್ರಿಗೆ ಸಹಾಯ ಮಾಡ್ಬೇಕಂತೆ. ನಾವು ನಿಮ್ಗ ಒಂದು ಓಟ್ ಹಾಕಿ ನಾವು ಗೆದ್ದಿಸಿದೇವ್. ನೀವ್ ಏನಾರ ಪರಿಸ್ಥಿತಿ ಅಂತ ಗಂಭೀರ ಬಂದ್ರೆ ನಿಮ್ ಬರೋ ಕರ್ತವ್ಯ ಅದ. ನೀವು ಒಬ್ಬರು ಡೆತ್ ಆಗ್ಯದಂದ್ರ ಬರಲಿ. ಬಡವ್ರು ಯಾಕ ನಿಮ್ಗೆ ಯಾಕೆ ಎಬ್ಸಿದೇವ್ ನಾವು ಮ್ಯಾಲ? ಹಾ, ನೀವು ಬರ್ಬೇಕು ನೋಡ್ಬೇಕಂತೆ ಮಾಡಿದೇವ್. ಇವತ್ ಈ ಮನಿ ಬೆಂಕಿ ಹತ್ತದಂದ್ರ ಇವತ್ ನೀವು ಬಂದ್ ಇದ್ಲು ಮಾಡೋ ಕರ್ತವ್ಯ ನಿಮ್ದು ಅದ. ಏನಾಗ್ಯದ ಅಂತಂತಾರ ನಿಮ್ ಸುಮ್ಮನೆ ಒಂದ್ 10-5 ರೂಪಾಯಿ ಕೊಟ್ಟವ್ರಿಗೆ ಒಂದ್ ಸಮಾಧಾನ ಮಾಡಿರ್ತಾವ. ಗಲ್ಲಿ ಜನರು ಸಹಾಯ ಮಾಡತ್ತಿದೇವ್. ಇವತ್ ಹಚ್ಕೊಳಕ್ ಕೊಟ್ಟಿದೇವ್, ಊಟಕ್ ಕೊಟ್ಟಿದೇವ್. ಹಾ, ಏನೇನೋ ಮಾಡಿದೇವ್ ನಾವು. ನೀವ್ ಯಾದಕ್ಕಿದ್ದೀರಿ? ನಿಮ್ಗ್ ನಮ್ ಮ್ಯಾಲ ಗ್ರೂಪ್ ಮಾಡ್ಯಾರ ಅಂದ್ರ ನೀವು ಅದ್ರ ಅಧಿಕಾರ ನಿಮಗ್ ಕೊಟ್ಟಾರ ಅಂದ್ರ ನೀವು ನಮಗ್ ನೋಡ್ಬೇಕು. ಎಷ್ಟಾರ ನಮಗ್ ನೋಡ್ಬೇಕು. ನೀವು ಅಂತ ಅಧಿಕಾರ ನೀವು ತಕೊಂಡ್ ಹೋಗ್ಬೇಕು. ನೀವು ಇದಕ್ ಪರಿಹಾರ ಮಾಡ್ಬೇಕು. ನೀವು ಹಿಂಗ್ ನೀವೆಲ್ಲ ಮಾಡೋದ್ರಿಂದ ಮೇಲೆ ಇಲ್ರು ನಾವೇ ಮಾಡ್ಕೊಂಬಂತದ್ ಇದ್ರ ನಮಗ್ ಸರ್ಕಾರ ಹಂಗ್ ಮಾಡ್ಬೇಕು. ನಾವ್ ಮಾಡಪ್ಲೆ ಮಾಡ್ಕೊಂಬಪ್ಲೆ ನಮಗ್ ಬಿ ಒಂದ್ ಆಯ್ಕೆ ಮಾಡ್ಕೊಡ್ರಿ. ಇಲ್ರ ನಮ್ ಏರಿಯಾದ ನಾವ್ ಮಾಡ್ಕೋತೇವ್. ನಾವು
ಹಿಂಗಿದ್ರ ನಮಗ್ ಮಾಡ್ರಿ. ಈಗ ಇಂಥದ್ ಕರ ಇದು ಕಡ್ಡಾಯವಾಗಿ ಇದು ಕಂಪಲ್ಸರಿ ಅವ್ರು ಬರ್ಬೇಕು. ಇವ್ರದ್ದು ಏನದ ಅದು ವ್ಯವಸ್ಥೆ ಅವ್ರು ಮಾಡೇಬೇಕು. ಅವ್ರು ಕೌನ್ಸಿಲರ್ ಸೌಕತ್ ಅಂತ ಹರಲ್ಲ, ಅವ್ರು ಮಾಡ್ಬೇಕು. ಅವ್ರ ಮುಂದೆ ಏನು ಅದಕ್ ಪರಿಹಾರ ಸಿಗ್ಬೇಕು. ಮತ್ತೆ MLA MP ಏನಾರ ಅಂತವ್ರಿಗೆ ಅವ್ರು ಕೊಡ್ಬೇಕದು. ಅವ್ರ ತನ ನಮಗ್ ಹೋಗ್ಲಾ ಬರಲ್ಲ. ನಾವ್ ಇವ್ರ ಬಳಿ ಕೇಳ್ಬೇಕಿರ್ತವ. ಇವ್ರು ನಮಗ್ ಬಂದಿ ಅವ್ರು ಮಾಡ್ಬೇಕು. ಅವ್ರ ಬಂದ್ ನಮ್ಗೆ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ. ಇದರಿಂದ ಏನದ ಅವ್ರು ಬರ್ಬೇಕು, ಕಡ್ಡಾಯವಾಗಿ ಅವ್ರಿಗೆ ನೋಡ್ಬೇಕು. ಅವ್ರದ್ದು ಏನದ ಸಹಾಯ ಮಾಡ್ಬೇಕು. ಇವತ್ ಬಂದ್ರು ಅವ್ರ ಮನಿದ್ ನಡೆಪ್ಲೆ ಮಾಡ್ಬೇಕು. ಅವ್ರು ಇವತ್ ಅವ್ರ ಮನೆ ಡೆತ್ ಆಗಿನ ದಿನ ಅದ. ಅದು ಎಲ್ಲರಿಗೂ ಅರ್ಥ ಆಗಿನ ದಿನಗಳು ಅದಾವು. ಎಲ್ಲರಿಗೂ ಗೊತ್ತಿದ್ದಿಂದ ಅದ ಅವ್ರ ಏನ್ ಪರಿಸ್ಥಿತಿದಾಗ ಹರ. ಇವತ್ ಅವ್ರದ್ ಮನ್ಯಾಗ ಅವ್ರ ಮನಿಗ್ ಫೋಟೋ ಹಚ್ಚಂತ ಫೋಟೋ ಸುಟ್ಟು ಹೋಗ್ಯದ ಅವ್ರ. ಇವತ್ ಕ್ಯಾಂಡಲ್ ಹಚ್ಬೇಕಂದ್ರೆ ಅವ್ರ ಬಲ್ ರೊಕ್ಕ ಇಲ್ಲ. ಇವತ್ ಅದು ಬಂದಿ ಅವ್ರು ಮಾಡ್ಬೇಕು ನೋಡ್ರಿ. ಆಕ್ಷನ್ ತಗೋರಿ ನೀವು. ಎಲ್ಲರಿಗೂ ನಮಸ್ಕಾರ. ನಿನ್ನ ರಾತ್ರಿ ಸುಮಾರು 11-10ವರೆಗೆ ಹಿಂಗ ಇಲ್ಲಿ ಸ್ಟಾರ್ ಕಾಲನಿಯಲ್ಲಿ ಮೈಲೂರು ಇದು ಶೋಕತ್ ಕೌನ್ಸಿಲರ್ ನೇತೃತ್ವದಾಗ ಬರ್ತದೆ. ಇದು ಅವರು ಬಂದು ಇಲ್ಲಿ ಸ್ಟಾರ್ ಕಾಲನಿದಾಗ ಒಂದು ಮನೆಗೆ ಒಂದು ಸ್ವಲ್ಪ ಬೆಂಕಿ ಎತ್ತದ. ಭಾಳ ಬಡವರ ಇಲ್ಲಿ ತುಂಬಾ ಬಡವರವರು ಅವ್ರ ಮನೆಯವರು ತೀರ್ಕೊಂಡಾರ. ಮತ್ತು ಮೇಲೆ ಇವ್ರಿಗೆ 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ತಂದೆ ತೀರ್ಕೊಂಡಾರ. ಅಂಥವ್ರಿಗೆ ಇಲ್ಲಿ ಬಂದು ಸಹಾಯ ಮಾಡ್ಬೇಕಂತ ನಮ್ಮ ಬೀದರ್ ಮಿನಿಸ್ಟರ್ ಸಾಹೇಬರು, ಉಸ್ತುವಾರಿ ಸಾಹೇಬ್ರಿಗೆ ನಾನು ಹೇಳ್ಕೊತೀನಿ. ಪ್ಲೀಸ್ ಇದು ರಿಕ್ವೆಸ್ಟ್ ಅದ. ಇದು ಇವ್ರಿಗೆ ಬಡವರಿಗೆ ಇಂಥವ್ರಿಗೆ ಸಹಾಯ ಮಾಡಬೇಕು. ತಗೊಂಡ್ರೆ ಅವಾಗಿಂದ ಫಸ್ಟ್ ಬೆಳಗ್ಗೆ ಬರೋಣ ಎಲ್ಲ ನ್ಯೂಸ್ದವರೆಲ್ಲ ನಮಗೆಲ್ಲ ಸಹಕಾರ ಮಾಡಿದಾರ. ಇಂಥವ್ರಿಗೆ ಬಡವರಿಗೆ ಇಂಥ ಸಹಾಯ ಮಾಡ್ಬೇಕಂತ ನನ್ನ ಆಸೆ ಇದೆ. ನನ್ನ ಹೆಸರು ಅವಿನಾಶ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ರಹೀಮ್ಖಾನ್ ಸಾಬ್ರು ಬರ್ಬೇಕಂತ ನಮ್ದೊಂದು ಕಳಕಳಿ ಇದೆ. ಇಂಥ ಬಡವರಿಗೆ ಇಂಥ ಬಂದು ಸಹಾಯ ಮಾಡ್ಬೇಕಂತ. ಇಂಥ ಬಡವರಿಗೆ ನೋಡಿದ್ರೆ देखो रहीमखान हमारे मिनिस्टर साहब यहाँ बहुत गरीब लोग हैं. इनके घर में कुछ भी नहीं है. एक स्कूल का कपड़ा पूरा जल गया और कुछ नहीं. हम वीडियो देखो आप एक बार, आको इनको मिलो साहब. आप इनको मिले तो आपको कल के दिन और तुम्हारे को बहुत इज्जत करते हैं. हमारा इतना ही है. KP न्यूज के कैमरामैन महेश डिगे का कवरेज। देश विदेश और स्थानीय समाचारों के लिए चैनल को लाइक, शेयर, सब्सक्राइब जरूर करें। धन्यवाद।